ಇನ್ನು ಮಹಿಳೆಯ ಕೊಲೆಗೆ ಏನು ಕಾರಣ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಇದೆ. ಅನೈತಿಕ ಸಂಬಂಧವೇ ಮಹಿಳೆಯ ಕೊಲೆಗೆ ಕಾರಣ ಆಯ್ತಾ ಅನ್ನೋದು ಈಗ ಇರುವಂತ ಪ್ರಶ್ನೆ. ವೈಯಾಲಿ ಕಾವಲ್ನ ಮನೆಯಲ್ಲಿ ಮಹಿಳೆ ಒಂಟಿಯಾಗಿರ್ತಾ ಇದ್ರು. ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಆ ಮಹಿಳೆಯ ಪತಿ ಇರ್ತಾ ಇದ್ರು. ನೆಲಮಂಗಲದಲ್ಲಿರುವಂಥ ಮಠದಲ್ಲಿ ಗಂಡ ಮತ್ತು ಮಗ ಅಂದರೆ ಮಹಿಳೆಗೆ ಮಗು ಕೂಡ ಇದೆ, ಅವರು ಅಲ್ಲಿರ್ತಾ ಇದ್ರು. ಇದೀಗ ಮನೆಯಲ್ಲಿ ಮಹಾಲಕ್ಷ್ಮಿ ಒಂಟಿಯಾಗಿದ್ದಂಥ ಸಂದರ್ಭದಲ್ಲಿ ಕೊಲೆಯಾಗಿದ್ದಾರೆ. ಸೊ ಮದುವೆಯಾದಂಥ ವಿವಾಹಿತ ಮಹಿಳೆ ಪತಿ ದೂರದಲ್ಲಿರ್ತಾ ಇದ್ರು, ನೆಲಮಂಗಲದಲ್ಲಿರ್ತಾ ಇದ್ರು. ಪತಿಯ ಜೊತೆಗೆ ಮಗು ಇರ್ತಾ ಇತ್ತು. ಮಹಿಳೆ ಒಬ್ಬರೇ ಇಲ್ಲಿ ಇರ್ತಾ ಇದ್ರು. ಈ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಒಬ್ಬರೇ 1 BHK ಮನೆಯಲ್ಲೂ ಒಬ್ಬರೇ ಇರ್ತಾ ಇದ್ರು ಅನ್ನೋ ಪ್ರಾಥಮಿಕ ಡೀಟೇಲ್ ತನಿಖೆಯ ಸಂದರ್ಭದಲ್ಲಿ ಲಭ್ಯ ಆಗ್ತಾ ಇದೆ. ಅನೈತಿಕ ಸಂಬಂಧ ಕೊಲೆಗೆ ಕಾರಣವಾಗಿರಬಹುದು ಅನ್ನೋ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. 4-5 ದಿನದ ಹಿಂದೆ ಕೊಲೆಯಾಗಿರಬಹುದು ಅನ್ನುವಂಥ ಅನುಮಾನ ಸದ್ಯಕ್ಕಿರೋದು. ಯಾಕಂತಂದ್ರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಏನಾಗಿದೆ ಅನ್ನೋದರ ಬಗ್ಗೆ. ಸ್ಮೆಲ್ ಬರ್ತಾ ಇತ್ತು, ದುರ್ವಾಸನೆ ಬರ್ತಾ ಇತ್ತು. ಅದು ಗೊತ್ತಾದ ನಂತರ ಕಂಪ್ಲೇಂಟ್ ಕೊಟ್ಟ ನಂತರ ಈ ವಿಚಾರ ಬೆಳಕಿಗೆ ಬಂದಿರೋದು. ಸದ್ಯ ಸಿಕ್ಕಿರುವಂಥ ಮಾಹಿತಿ, ಮಹಿಳೆಯ ವಿವಾಹಿತೆ, ಅವರಿಗೆ ಮಗು ಇತ್ತು, ಅವರು ಮಹಿಳೆಯಿಂದ ದೂರ ಇರ್ತಾ ಇದ್ರು, ನೆಲಮಂಗಲದಲ್ಲಿ ಇರ್ತಾ ಇದ್ರು, ಮಹಿಳೆ ವೈಯಾಲಿ ಕಾವಲಲ್ಲಿ ಇರ್ತಾ ಇದ್ರು ಅನ್ನೋ ಡೀಟೇಲ್. ಒಬ್ಬಂಟಿಗೆ ಇದ್ದಿದ್ದು ಸ್ವಲ್ಪ ದಿವಸ ಅವ್ರ ಅಣ್ಣ ಇದ್ರು ಜೊತೆಗೆ. ಮದ್ವೆ ಆಗಿತ್ತ ಮೇಡಂ? ಅವಳಿಗೆ ಮದ್ವೆ ಇವತ್ತೇ ಗೊತ್ತಾಗಿದ್ದು ಮದ್ವೆ ಆಗಿದೆ ಅಂತ. ಮದ್ವೆ ಆಗಿರೋದು ಇವತ್ತೇ ಗೊತ್ತಾಗಿದ್ದು 3 ಗಂಟೆ ಗೊತ್ತಾಗಿದ್ದು. ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಮೇಡಂ? ಮಂತ್ರಿ ಮಾಲ ಬಿಗ್ ಬಜಾರ್ ಗೊತ್ತಿಲ್ಲ. ಬಂದು ಒಂದು 5 ತಿಂಗಳಾಯ್ತು ಅಷ್ಟೇ. ಯಾರಿಲ್ಲ ಅವಳೊಬ್ಳೆ ಬರೋಳು. 10:30 ಬರೋಳು, ಬೆಳಗ್ಗೆ 9:30 ಹೋಗೋಳು. ಈಗ ಇದೆ ಅಂತ ಹೇಳ್ತಾವ್ರೆ. ಯಾರೋ ಜೊತೆಲಿ ಯಾರಿಲ್ಲ, ಒಬ್ಳೆ ಇದ್ದಿದ್ದು. ಏನೋ ಜಾಸ್ತಿ ಅಷ್ಟೇನ್ ಮಾತಾಡ್ತಾ ಇರ್ಲಿಲ್ಲ. ಮಂತ್ರಿ ಮಾಲ್ ಅನ್ಸುತ್ತೆ. ಅದೆಲ್ಲ ನಾವು ನೋಡಿಲ್ಲ ಸರ್. ಈಗ ಅವರು ವಾಸನೆ ಬರ್ತಾ ಇದೆ ಅಂದ್ಬಿಟ್ಟು ನೋಡಕ್ ಬಂದ್ರು ಅವ್ರ ಅಮ್ಮನೂ ತಂಗಿ. ಅವಾಗ ಬಾಗ್ಲು ತೆಗ್ದಾಗ ಫ್ರಿಡ್ಜ್ ತೆಗೆದ್ಬಿಟ್ಟು ಕಿರ್ಚಿದ್ರು. ಏನಂತ ನೋಡಿದ್ರೆ ಪೀಸ್ ಆಗ್ಬಿಟ್ಟಿದೆ ಬಾಡಿ ಅಂತ ಹೇಳಿದ್ರು. ಫ್ರಿಡ್ಜ್ ಒಳಗಡೆ ಏನು ಹೇಳಿಲ್ಲ. ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ ಅವಳು. ಎದುರುಗಡೆ ಮನೆಯವ್ರ ಹತ್ರ ಅವ್ರು ಒಂದೇ ಕ್ಯಾಸ್ಟ್ ಅವಾಗ ಮಾತಾಡ್ಕೊಳ್ಳೋರು. ಗೊತ್ತಿಲ್ಲ ಸರ್ ನಮ್ಗೆ. ಅವ್ಳು ಕನ್ನಡ ಮಾತಾಡೋರು ನನ್ನ ಹತ್ರ. ಮುಸ್ಲಿಂ ಅಂತೆ ಅವ್ರು. ಅದನ್ನು ನಮ್ಗೆ ಗೊತ್ತಿಲ್ಲ, ಕನ್ನಡನೇ ಮಾತಾಡೋಳು ಅವಳು. ಹೆಸರು ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.